ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಖುಷಿ ವಿಷಯವನ್ನು ನಿಮ್ಮ ಜೊತೆಗೆ ಹಂಚ್ಕೊಳಕ್ಕೆ ಇವತ್ತು ಬಂದಿದ್ದೀನಿ. ನಾನು ಏನಪ್ಪ ಖುಷಿ ವಿಷಯ ಅಂದ್ರೆ ನಾನು ಅದನ್ನು ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಗುರುಗಳಾದಂಥ ಒಂದು ಈ ಯೂಟ್ಯೂಬ್ ಗುರುಗಳಂತ ಅಂದು ನಾನು ಅವ್ರನ್ನ ತಿಳ್ಕೊಂಡಿದ್ದೀನಿ. ನಾನೊಬ್ಬ ಸರ್ನ ನಿಮಗೆ ಭೇಟಿ ಮಾಡಿಕೊಡ್ತೀನಿ. ಅವ್ರನ್ನ ಭೇಟಿ ಮಾಡೋ ಪರಿಚಯ ಮಾಡಿಸ್ಕೊಡ್ತೀನಿ. ಅವ್ರನ್ನ ಪರಿಚಯ ಕೊಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಭಾಳ ಜನರಿಗೆ ಅವ್ರ ಪರಿಚಯ ಐತಿ. ಆದರೂ ನಾನಿಲ್ಲಿ ನನಗೆ ಅವರಿಂದ ಆದಂಥ ಹೆಲ್ಪಿನ ಬಗ್ಗೆ, ನಾನು ಸಹಾಯದ ಬಗ್ಗೆ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಿಜ ಹೇಳ್ಬೇಕಂದ್ರೆ ಏನೂ ಗೊತ್ತಿರಲಿಲ್ಲ. ಒಂದು ಥಂಬ್ಲೈನ್ ಹಾಕೋದು ಹೇಗೆ, ಟ್ಯಾಗ್ಲೈನ್ ಹಾಕೋದು ಹೇಗೆ, ಆಮೇಲೆ ವೀಡಿಯೋ ಸಹಿತ ಅದು ಹೆಂಗಿಟ್ಟು ಯಾವ ರೀತಿ ಮಾಡ್ಬೇಕು ಅಂತ ಹೇಳೋದು ಗೊತ್ತಿರಲಿಲ್ಲ. ನಾನು ಮೊದಲೇ ವೀಡಿಯೋಗಳನ್ನ ನೋಡಿದ್ರೆ ಎಲ್ಲ ಗೊತ್ತಾಗತ್ತೆ ನಿಮಗೆ. ಇತ್ತೀಚೆಗೆ ನಾನು ಬರ್ತಾ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ನಾನು ಮಾಡ್ಕೊಂಡಿನಿ. ನಂದು ವಾಚ್ ಅವರ್ ಕಂಪ್ಲೀಟ್ ಆಗೋದಕ್ಕೋಸ್ಕರ ನಾನು ಲೈವ್ ಮಾಡಿ ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡೆ. ಹಂಗೆ ಸಬ್ಸ್ಕ್ರೈಬರ್ನು ನಾನು ಕಂಪ್ಲೀಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ಮಾನಿಟೈಸೇಷನ್ನ ಮಾಡಿಸ್ಬೇಕಿತ್ತು. ಮಾನಿಟೈಸೇಷನ್ ಮಾಡಿಸ್ಬೇಕಂದ್ರೆ ಅದು ಭಾಳ ಪ್ರೊಸೀಜರ್ ಅದರೊಳಗೆ ಇರ್ತಾವೆ. ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆತಂದ್ರೂ ನಾವು ಅದ್ರಾಗ ಪೆಟ್ಟು ತಿನ್ನೋದು ನಿಜ. ಹಾಗಾಗಿ ನಾನು, ಯಾಕಂದ್ರೆ ನನ್ನ ಫ್ರೆಂಡ್ ಒಬ್ಬರು ಅದ್ರಾಗ ಅದನ್ನು ಸಫರ್ ಮಾಡಿದ್ದು ನಾನು ನೋಡಿದ್ದೆ. ಅದಕ್ಕೋಸ್ಕರ ನನಗೆ ಏನು ಮಾಡ್ಬೇಕಂತ ಹೇಳೋದು ಗೊತ್ತಾಗಲಿಲ್ಲ. ನನ್ನ ಮಕ್ಕಳಿಗೆ ಅಂದೆ ಇದು ನೋಡಪ್ಪಿ, ಇದನ್ನು ಮಾಡಿಸ್ರಿ, ಹಿಂಗೆ ಏನಿದು ಮಾನಿಟೈಸೇಷನ್ ಮಾಡಬೇಕು, ಅದನ್ನು ಮಾಡಿರಿ. ನಂದಾಗಲೇ 4 ದಿನ ಆಗಿ ಹೋಗಿತ್ತು. ನನ್ನ ಟೆನ್ಷನ್ ಹೆಂಗೆ ಮಾಡ್ಬೇಕಪ್ಪ, ಯಾವ ಜೊತೆ ಮಾಡಿಸ್ಬೇಕು ಅಂತ ನನಗೆ ಇದಾಗಿದ್ದು. ನನಗೆ ಟೆನ್ಷನ್ನಾಗಿದ್ದೆ. ಯಾಕಂದ್ರೆ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಯ್ತು ಅಂದ್ರೆ ನನಗೆ ಅದು ಸಮಸ್ಯೆ ಆಗುತ್ತೆ ಅನ್ನೋ ಭಯ ನನಗೆ. ಹೇಳಿದೆ ಮಕ್ಕಳಿಗೆ. ಅವರು, ನಾನು ಯೂಟ್ಯೂಬಿನ ಬಗ್ಗೆ ಭಾಳ ಸೆನ್ಸಿಟಿವ್. ಏನಾರ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದ್ರೊಳಗೆ ನಾನು ಟೆನ್ಷನ್ ಮಾಡ್ಕೊತೀನಿ ಅಂತ ನನ್ನ ಮಕ್ಕಳು, ನಿನ್ನ ಹೊಸಾಬ್ರಿ ಬೇಡಪ್ಪ ನಮಗೆ, ನೀ ಏನಾರ ಮಾಡ್ಕೋ, ಅದನ್ನು ನಾವು ಅದ್ರೊಳಗೆ ಬರೋಂಗಿಲ್ಲ ಅಂದರು. ಏನಾರ ಹೆಲ್ಪ್ ಇದ್ರೆ ಮಾಡ್ತೀವಿ, ಆದರೆ ಮಾನಿಟೈಸೇಷನ್ ಬಗ್ಗೆ ನಾವು ಕೈ ಹಾಕೋಂಗಿಲ್ಲ ಅಂದರು. ಮತ್ತು ನಾನು ಏನು ಮಾಡ್ಬೇಕಪ್ಪ ಅಂತ ಅಂದೇಳಿ ಒಂದು ಯೋಚನೆ ಮಾಡ್ತಿದ್ದೆ. ಅವಾಗ ನನಗೊಂದು ಅಭ್ಯಾಸ ಏನಂತ ಅಂದ್ರೆ, ನಾನು ಅಡುಗೆ ಮಾಡ್ಕೊತ ವಿಡಿಯೋ ಹಚ್ಚಿಟ್ಕೊಂಡು ಯಾವುದಾದ್ರೂ ವಿಡಿಯೋ ನೋಡೋದಿದ್ರೆ, ಯಾವುದಾದ್ರೂ ಒಂದು ಅವರಿಗೆ ಸಪೋರ್ಟ್ ಮಾಡೋದಿದ್ರೆ ಮಾಡ್ತಿರ್ತೀನಿ. ನಾನು ಲೈವಲ್ಲೇ ಆಯ್ತು, ಆಮೇಲೆ ವಿಡಿಯೋ ನೋಡ್ತಾ ಒಂದು ಸಪೋರ್ಟ್ ಮಾಡ್ತಿರ್ತೀನಿ. ಹಾಗಾಗಿ ವಿಡಿಯೋ ಹಚ್ಚಿಟ್ಕೊಂಡು ನಾನು ಅಡುಗೆ ಕೆಲಸ ಮಾಡ್ತಿದ್ದೆ. ಮಾಡಬೇಕಾದ್ರೆ ಅದೇನು ದೇವ್ರ ದಯನೋ ಏನೋ ಗೊತ್ತಿಲ್ಲ ನನಗೆ. ಖರೆ ಅನ್ಬೇಕಂದ್ರೆ ನಾನು ಒಂದು ಎಲ್ಲ ಥರದೂ ನನಗೆ ದೇವ್ರ ಆಶೀರ್ವಾದ ಐತೆ ಅಂತ ಹೇಳಂತ ನಾನು ಎಲ್ಲನೂ ಬೇಗ ನಾನು ಲೈವಲ್ಲೂ ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡಿಕೊಂಡೆ. ಹಂಗೆ ಸಬ್ಸ್ಕ್ರೈಬರ್ನೂ ನಾನು ಬೇಗ ಮಾಡಿಕೊಂಡೆ. ಆಮೇಲೆ ಮಾನಿಟೈಸೇಷನ್ ಹತ್ರನೂ ನಾನು ಬಂದೆ. ನಿಜ ಹೇಳ್ಬೇಕಂದ್ರೆ ಇವತ್ತು ನಿಜವಾಗ್ಲೂ ಒಂದು ಖುಷಿ ವಿಚಾರ ನಿಮ್ಮದ್ರಿಗೆ ಹಂಚ್ಕೋಬೇಕು. ಅದನ್ನು ನಾನು ಮತ್ತೆ ಮುಂದೆ ಹೇಳ್ತೀನಿ ಅಂತ ಹೇಳಿದ್ದೀನಿ. ಅಡುಗೆ ಮಾಡ್ತಾ ಒಂದು ಲೈವ್ ಪ್ರೋಗ್ರಾಮ್ ಅಂದ್ರೆ ಯಾರ್ದಪ್ಪ ಅಂತ ಅಂದ್ರೆ, ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಸರ್ದು ಲೈವ್ ಪ್ರೋಗ್ರಾಮ್ ಬರ್ತಿತ್ತು. ಅದನ್ನು ನಾನು ಕೂತ್ಕೊಂಡು ಒಂದು ಸ್ವಲ್ಪ ನೋಡಿದೆ. ಲೈವ್ ಪ್ರೋಗ್ರಾಮ್ ಅದನ್ನ ಆನ್ ಮಾಡಿಕೊಂಡು ನಾನು ಕೆಲಸ ಮಾಡ್ತಿದ್ದೆ. ಅದರೊಳಗೆ ಅವ್ರು ಹೇಳ್ತಿದ್ರು, ನಾನು ಮಾನಿಟೈಸೇಷನ್ ಯಾವುದೋ ನಿಮ್ಮದು ಯೂಟ್ಯೂಬ್ ಪ್ರಾಬ್ಲಮ್ ಇದ್ದರೂ ನಾನು ಅದನ್ನ ಸಾಲ್ವ್ ಮಾಡಿಕೊಡ್ತೀನಿ. ಮಾನಿಟೈಸೇಷನ್ ಮಾಡೋದಾಗಲಿ, ಮತ್ತು ಬ್ಯಾನರ್ ಹೊಸದಾಗಿ ಬ್ಯಾನರ್ ಹಾಕೋದಾಗಲಿ, ಆಮೇಲೆ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ಕೊಡೋದಾಗಲಿ ಎಲ್ಲನೂ ನಾನು ನಿಮ್ಗೆ ಮಾಡಿಕೊಡ್ತೀನಿ. ಏನೇ ಇದ್ದರೂ ನನಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳಿ ಅವ್ರು ಹೇಳ್ತಿದ್ರು. ಅವಾಗ ನಾನು ಒಂದು ನಿಮಿಷ ನನ್ನ ಕೆಲಸ ನಿಲ್ಲಿಸಿ ಫೋನ್ ತೊಗೊಂಡು ಕೂತ್ಕೊಂಡೆ. ಒಂದು ಸ್ವಲ್ಪ ಲೈವ್ಗೆ ನೋಡಿಕೊಂಡೆ, ಅದೇನು ಮಾತಾಡ್ತಾರ ಏನಿಲ್ಲ ಎಲ್ಲನೂ ನೋಡ್ಕೊಂಡಾದ್ಮೇಲೆ ನನಗೊಂದು ಖುಷಿ. ಯಾಕಂದ್ರೆ ನನಗೆ ಮಾನಿಟೈಸೇಷನ್ ಆಗಬೇಕಿತ್ತು. ಹಾಗಾಗಿ ನಾನು ಒಂದು ಮೆಸೇಜ್ ಹಾಕಿದೆ, ಸರ್ ನಂದು ಯೂಟ್ಯೂಬ್ದೆಲ್ಲ ಇದು ಏನದು 4000 ವಾಚ್ ಅವರು ಕಂಪ್ಲೀಟ್ ಆಗೈತಿ, ಆಮೇಲೆ ನಂದು ಸಬ್ಸ್ಕ್ರೈಬರು ಕಂಪ್ಲೀಟ್ ಆಗ್ಯಾರ ಅಂತ ಹೇಳಂದು. ಅಂದರೆ 4000 ಆಗಿರಲಿಲ್ಲ, ಇನ್ನು 3000 ವಾಚ್ ಅವರ್ ಅಂತ ಮಾಡ್ಕೊಂಡಿದ್ದೆ ನಾನು. ಹಾಫ್ ಮಾನಿಟೈಸೇಷನ್ ಅಂತ ಹೇಳಂದು ಆಗುತ್ತೆ. ಹಾಗಾಗಿ ನಾನು ಹಾಫ್ ಮಾನಿಟೈಸೇಷನ್ ಅಂದರೆ ನಂದು 1 ವರ್ಷದೊಳಗೆ ನಾವು ಅದನ್ನ ಮಾಡ್ಕೋಬೇಕು. 1 ವರ್ಷ ಆದಮೇಲೆ ವಾಚ್ ಅವರ್ ಕಡಿಮೆ ಹಾಕೋತ ಬರ್ತೈತಿ ಅಂತ ಹೇಳಂತೆಲ್ಲ ನನ್ನ YT ಫ್ರೆಂಡ್ಸ್ ಎಲ್ಲ ಹೇಳಿದ್ದಕ್ಕೋಸ್ಕರ ನಾನು ಹಾಫ್ ಮಾನಿಟೈಸೇಷನ್ಗೋಸ್ಕರ ನಾನು ಸರ್ನ ಮೀಟ್ ಮಾಡಿದೆ. ಭೇಟಿಯಾಗಿ ಅವ್ರು ಮೆಸೇಜ್ ಹಾಕಿದ ಕೂಡ ಅವರು, ಆಯ್ತಮ್ಮ, ನಾನು ಎಲ್ಲರೂ ಯೂಟ್ಯೂಬಿಗೆ ಬರೋದು ಏನೋ ಒಂದು ಸಂಪಾದನೆ ಮಾಡಬೇಕು ಅಂತ ಹೇಳಂತ ಬರ್ತಾರೆ. ಹಂಗೆ ನಾನು ಯೂಟ್ಯೂಬಿಗೆ ಬಂದೀನಿ. ನಾನೊಂದು ಇದಕ್ಕಾಗಿ ಒಂದು ಫೀಸ್ ಅಂತ ಮಾಡಿದ್ದೀನಿ, ಒಂದು ಸಣ್ಣ ಅಮೌಂಟ್ ಮಾಡಿದ್ದೀನಿ. ಅದನ್ನು ನೀವು ನನಗೆ ಹಾಕಿದ್ರೆ ನಾನು ಮಾಡಿಕೊಡ್ತೀನಿ ಅಂದರು. ಆಗಲಿ ಸರ್, ನಾನು ಹಾಕ್ತೀನಿ, ಮಾಡಿಕೊಡ್ರಿ, ನನಗೆ ಮಾನಿಟೈಸೇಷನ್ ಮಾಡಿಕೊಡ್ರಿ ಅಂತ ಹೇಳಂದು ಅವ್ರಿಗೆ ನಾನು ಪೇಮೆಂಟ್ ಮಾಡಿದ ತಕ್ಷಣ. ಯಾಕಂದ್ರೆ ನಾವು ಕೊಡೋ ಪೇಮೆಂಟ್ ಅದು ದೊಡ್ಡದಲ್ಲ. ನಿಜ ಹೇಳ್ಬೇಕಂದ್ರೆ ನಾವು ಪೇಮೆಂಟ್ ತೊಗೊತೀವಲ್ಲ ಯೂಟ್ಯೂಬಿಂದ, ಅದ್ರ ಕಾಲು ಭಾಗದಷ್ಟು ನಾವು ಸರಿಗೆ ನಾವು ಪೇಮೆಂಟ್ ಕೊಡೋಂಗಿಲ್ಲ ಖರೆ ಅಂದ್ರೆ. ಆದರೆ ಅವರು ನಾವು ಕೊಟ್ಟಿದ್ದ ಪೇಮೆಂಟಿಗೆ ನಮಗೆ ಎಷ್ಟು ರೆಸ್ಪಾನ್ಸ್ ಮಾಡ್ತಾರೆ ಅಂದ್ರೆ, ನಾವು ಯಾವಾಗಲೇ ನಾವು ಫೋನ್ ಮಾಡಲಿ ಅವ್ರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ. ಫೋನ್ ಮಾಡಲಿ, ಮೆಸೇಜ್ ಮಾಡಲಿ, ಅದಕ್ಕೆ ಹಿಂದ್ಗೂಟ ನಮಗೆ ರಿಪ್ಲೈ ಮಾಡ್ತಾರೆ. ಅವ್ರೇನಾದರೂ ಸ್ವಲ್ಪ ಬ್ಯುಸಿ ಇದ್ರೆ ಅಷ್ಟೇ ಆಮೇಲೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಮೆಸೇಜ್ ಮಾಡೋದಾಗಲಿ, ಫೋನ್ ಮಾಡೋದಾಗಲಿ ಮಾಡ್ತಾರೆ. ಇಲ್ಲ ಅಂದ್ರೆ ಅವ್ರು ಹಿಂದ್ಗೂಟನ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ. ಅದನ್ನು ಮಾತ್ರ ನಾನು ಭಾಳ ಖುಷಿಯಿಂದ ಹೇಳ್ಕೊತೀನಿ. ಯಾಕಂತ ಅಂದ್ರೆ ಒಬ್ಬರು ನೋಡ್ಲಿದ್ದಂಗೆ ಇರ್ತಾರೆ, ಕಮೆಂಟ್ ನೋಡ್ಲಿದ್ದಂಗೆ ಇರ್ತಾರೆ, ಆಮೇಲೆ ಮೆಸೇಜ್ ಹಾಕಿದ್ರು ಅದಕ್ಕೆ ರಿಪ್ಲೈ ಮಾಡೋಂಗಿಲ್ಲ. ಆದರೆ ನಮ್ಮ ಸರ್ ಹಾಗಲ್ಲ. ನಮ್ಮ ಸರ್
ಒಳ್ಳೆ ಸರ್. ಹಾಗಾಗಿ ನಾನು ನಿಜ ಹೇಳ್ಬೇಕಂದ್ರೆ ನಂಗೆ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಮಾನಿಟೈಸೇಷನ್ನು ಹಾಕಿದ ತಕ್ಷಣ ಅವ್ರಿಗೆ ಮಾನಿಟೈಸೇಷನಿಗೆ ಮಾಡೋಕೆ ಅಪ್ಲೈ ಮಾಡಿ ಆದಮೇಲೆ 2 ದಿನ ಆಯ್ತು ಬರಲೇ ಇಲ್ಲ. ಸರ್ ತಲೆ ತಿಂದೆ ಅಂದ್ರೆ ಫೋನ್ ಮಾಡೋದು, ಸರ್ ಇನ್ನೂ ಬಂದಿಲ್ಲ ನನಗೆ ಮಾನಿಟೈಸೇಷನ್ ಆಗಿಲ್ಲ ಅಂತೇಳಂದು ಭಾಳ ಅವ್ರು ಎಷ್ಟು ಸಲ ನಾನು ಫೋನ್ ಮಾಡಿದ್ರು ಬೇಜಾರು ಮಾಡ್ಕೊಳ್ಳಿಲ್ಲ. ಇಲ್ಲಮ್ಮ ನಾನೆಲ್ಲ ಕರೆಕ್ಟಾಗಿ ಮಾಡೀನಿ, ಏನೂ ಆಗಂಗಿಲ್ಲ, ಒಂದು ಸ್ವಲ್ಪ ಪ್ರೊಸೀಜರ್ ಇರ್ತಾವೆ ಅವನ್ನೆಲ್ಲ ಅವರು ಕರೆಕ್ಷನ್ ಮಾಡಿ ನಿಮಗೆ ಕೊಡ್ಬೇಕಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊತೈತೆ ಅಷ್ಟೇ, ಏನೋ ಟೆನ್ಷನ್ ಮಾಡ್ಕೊಳೋದು ಬೇಡ, ನಿಮಗೆ ಅದರದ್ದು ಮಾನಿಟೈಸೇಷನ್ ಪಕ್ಕ ಆಗುತ್ತಾ ಅಂತ ಹೇಳಂದು ಇದನ್ನು ಧೈರ್ಯ ತುಂಬಿದ್ರು. ಕೊನೆಗೆ 2 ದಿನ ಆದಮೇಲೆ ನನಗೆ ಮಾನಿಟೈಸೇಷನಿಂದ ನನಗೆ ಅಪ್ಲೈ ಆಗೈತಿ ಅಂತ ಹೇಳಂತ ನನಗವರು ಸರ್ ಇದು ಕಳಿಸಿದ್ರು, ಏನು ಯೂಟ್ಯೂಬ್ ಪಾರ್ಟ್ನರ್ ಅಂತ ಹೇಳಂತ ನಮಗೊಂದು ಅಲ್ಲಿಂದ ಒಂದು ಕಾರ್ಡ್ ಕಳಿಸ್ತಾರೆ. ಅದು ಸರ್ಗೆ ಬಂತು. ಅದನ್ನು ನನಗೊಬ್ರು ಕಳಿಸಿ ಕಂಗ್ರ್ಯಾಚುಲೇಷನ್ ನಿಮ್ಗೆ ಇದಾಗೈತಿ, ಮಾನಿಟೈಸೇಷನ್ ಆಯ್ತು ಅಂತ ಅಂದ್ರೆ ನನಗೆ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಯಾಕಂದ್ರೆ ನಮ್ಗೆ ಅದರೊಳಗೆ ಏನು ಗೊತ್ತಿಲ್ಲದ ಇದ್ದವ್ರದ್ದು ನಾವು ಅವ್ರಿಗೆ ಹೇಳಿದ ತಕ್ಷಣ ನಮ್ಗೆ ಅಷ್ಟು ಬೇಗ ನಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ. ಹಾಗಾಗಿ ಒಂದು ಖುಷಿ ಐತಿ. ಖರೆ ಅಂದ್ರೆ ಎಷ್ಟು ಹೇಳಿದ್ರು ಕಡಿಮೆನೇ ಅನಿಸ್ತದೆ ನಾನು ಅನ್ಕೊಳ್ಳೋ ಮಟ್ಟಿಗೆ. ಆಮೇಲೆ ಒಂದು ಸ್ವಲ್ಪ ಅವರು ನಮ್ಮ ಬಿಜಾಪುರ ಈ ಕಡೆ ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾರೆ. ಯಾರಿಗಾದರೂ ರಫ್ ಅನ್ಸೋದು ಮಾತಾಡೋದು. ಆದರೆ ಅವರು ಈಗ ನಾವೊಂದು ಮಾತು ಹೇಳೋಕ್ಕಿಲ್ಲಿ ಇಷ್ಟಪಡ್ತೀನಿ, ಬೈದು ಹೇಳೋದವರು ಬುದ್ಧಿ ಹೇಳ್ತಾರೆ, ನಕ್ಕೆ ಹೇಳಿದವರು ಮಾಡ್ತಾರೆ ಅಂತ ಹೇಳೋದು. ಅದನ್ನು ನನ್ನ ಸರ್ಗೆ ಇದು ಮಾಡೋಕೆ ಅನ್ವಯಿಸ್ತೈತಿ. ಯಾಕಂದ್ರೆ ನಮ್ಮ ಸರ್ ಏನೇ ಹೇಳಿದ್ರು ಒಂದು ಸ್ವಲ್ಪ ಖಡಾಖಂಡಿತವಾಗಿ ಮಾತಾಡ್ತಾರೆ ಅವರು. ಸಮಾಧಾನದ ಹಾಗೆಲ್ಲ ಇಲ್ಲ, ಇದು ಹೌದು ಇದಲ್ಲ, ಇದು ಸರಿ ಐತಿ ಇದು ಸರಿ ಇಲ್ಲ, ಇಷ್ಟನ್ನು ಅವ್ರು ಹೇಳ್ತಾರೆ. ಅದು ಒಂದು ನನಗೆ ಅದಂತ ಅವ್ರ ಗುಣ ಅದು ನಂಗೆ ಇಷ್ಟ ಆಗೈತೆ ಖರೆ ಅನ್ಬೇಕಂತ ಅಂದ್ರೆ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಏನು ಹೇಳ್ತೀನಿ ಅಂತ ಅಂದ್ರೆ, ಮಾನಿಟೈಸೇಷನ್ ಆಯಿತು, ಮತ್ತೊಂದು $10 ಆಗಬೇಕು ಅಂತ ಬಂತು. $10 ಮಾಡಿದೆ. $10 ಮಾಡಿದ ತಕ್ಷಣ ಮತ್ತೆ ಫೋನ್ ಮಾಡ್ತೀವಿ, ಸರ್ ನನ್ನ $10 ಆಯಿತು, ಆ್ಯಡ್ಸನ್ಸಿಗೆ ಅಪ್ಲೈ ಮಾಡಬೇಕು ಅಂತ ಹೇಳೋದು. ಆತಮ್ಮ ನಾನು ಮಾಡಿಕೊಡ್ತೀನಿ ಅಂತ ಹೇಳೋದು. ಮತ್ತು ಆ್ಯಡ್ಸನ್ಸಿಂದು ಅದನ್ನು ಎಲ್ಲ ಕರೆಕ್ಷನ್ ಅವ್ರಿಗೆ ಏನೇನು ಬೇಕೋ ಎಲ್ಲ ನನ್ನ ಕಡೆಯಿಂದ ಹಾಕಿಸ್ಕೊಂಡು ಅದನ್ನು ಮಾಡಿಕೊಟ್ರು. ಭಾಳ ಖುಷಿ ಐತೆ ಸರ್. ನಿಮ್ಗೆ ಎಷ್ಟು ನಾವು ಕೃತಜ್ಞರಾಗಿದ್ದರು ಕಡಿಮೆನೇ. ನಾವು ಕೊಡೋ ಅಮೌಂಟ್ ಭಾಳ ಸಣ್ಣದು ನಿಮ್ಗೆ. ಆದರೆ ನಮ್ಗೆ ನಾವು ಕೇಳಿದಾಗ, ನಾವು ಫೋನ್ ಮಾಡಿದಾಗ, ನಾವು ಮೆಸೇಜ್ ಮಾಡಿದಾಗ ಅದಕ್ಕೆ ನೀವು ರಿಪ್ಲೈ ಮಾಡ್ತೀರಿ, ಅದಕ್ಕೊಂದು ರೆಸ್ಪಾನ್ಸ್ ಮಾಡ್ತಿರಲ್ಲ, ಅದು ನಮಗೆ ನಿಜವಾಗ್ಲೂ ಖುಷಿ ಐತಿ. ಎಲ್ಲ ಯೂಟ್ಯೂಬ್ ಫ್ರೆಂಡ್ಸಿಗೆ ಹೇಳ್ಬೇಕಂತ ಅಂದ್ರೆ, ಯೂಟ್ಯೂಬ್ ಫ್ರೆಂಡ್ಸು ಯಾರಾದರೂ ಈಗ ಹೊಸದಾಗಿ ಯೂಟ್ಯೂಬ್ ಮಾಡೋಕೆ ಹೊಂತೀರಿ, ಆಮೇಲೆ ಯೂಟ್ಯೂಬಿನ ಮಾನಿಟೈಸೇಷನ್ ಬಗ್ಗೆ ನಿಮಗೆ ಗೊಂದಲ ಇರ್ತೈತಿ, ಆಮೇಲೆ ಆ್ಯಡ್ಸನ್ಸಿನ ಬಗ್ಗೆ ಗೊಂದಲ ಇರ್ತೈತಿ, ಯಾರು ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನಾ ಹೇಳೋದೇನಂತ ಅಂದ್ರೆ, ನಿಮ್ಗೆ ಗೊತ್ತಿದ್ರೆ, ನಿಮ್ಗೆ ಅದ್ರ ಬಗ್ಗೆ ಕರೆಕ್ಟಾಗಿ ನಿಮಗೆ ಗೊತ್ತೈತಿ ಅಂದ್ರೆ ಮಾತ್ರ ನೀವು ಅದ್ರಾಗ ಮುಂದುವರಿರಿ. ನಿಮ್ಗೆ ಏನಾದ್ರು ಅದ್ರೊಳಗೆ ಗೊತ್ತಿಲ್ಲ ಅಂತ ಅಂದ್ರೆ ನಿಮ್ಮ ಸರ್ನ ಕಾಂಟ್ಯಾಕ್ಟ್ ಮಾಡಿರಿ. ಸರು ಭಾಳನ ನಮಗೆ ಹೆಲ್ಪ್ ಮಾಡ್ತಾರೆ. ಏನೇ ಇದ್ರೂ ತಿಳಿಸಿ ಹೇಳ್ತಾರೆ, ಹಿಂಗೆ ಮಾಡಿರಿ ಅಂತ ಹೇಳಿ. ನಾವು ಒಂದೊಂದು ಸರ್ತಿ ನಡಕ್ಕೆ ಸಹಿತ ನಾನು ಮಧ್ಯೆ ನಾವು ಫೋನ್ ಮಾಡ್ತಿದ್ದೆ, ಸರ್ ನನಗೆ ವ್ಯೂಸ್ ಬರ್ತಿಲ್ಲ ಸರ್, ನನಗೆ ಸಬ್ಸ್ಕ್ರೈಬರ್ ಏನೋ ಒಂಥರ ಅವ್ರಿಗೆ ಫೋನ್ ಮಾಡಿದ್ರು, ಅವ್ರನ್ನ ಫೋನ್ ಹಿಂಗೆ ವಿಡಿಯೋ ಮಾಡಿರಿ, ಹಿಂಗೆ ವಿಡಿಯೋ ಹಾಕಿರಿ, ಹೀಗೆಲ್ಲ ನಮಗವರು ನನಗೆ ಹೇಳಿದ್ದು ಉಂಟು. ಅದು ಮೊದಲಿಗೆ ಏನು ಮಾಡಿದ್ರು, ಮೊದಲಿಗೆ ನಾವು ಯಾವಾಗ ಫೋನ್ ಮಾಡಿದ್ರು ಅವ್ರು ರಿಸೀವ್ ಮಾಡ್ತಿದ್ರು. ಈಗ ಅವ್ರದ್ದು ಅವ್ರದ್ದು ಮನೆ ಸಂಸಾರ ಅಂತ ಇರ್ತೈತಿ, ಆಮೇಲೆ ಅವ್ರಿಗೊಂದು ಪರ್ಸ್ನಲ್ ಒಂದು ಕೆಲಸ ಅಂತ ಇರ್ತಾವೆ. ಈಗ ಅವ್ರಿಗೊಂದು ಟೈಮ್ ಅಂತ ಫಿಕ್ಸ್ ಮಾಡ್ಯಾರ, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ಮಟ್ಟ ಅಂತೇಳಿ. ಅಷ್ಟರೊಳಗೆ ನೀವು ಏನೋ ಸಮಸ್ಯೆ ಇದ್ರೂ ಅವ್ರ ಜೊತೆ ಮಾತಾಡ್ಕೋಬೋದು, ನೀವು ಬಗೆಹರಿಸ್ಕೋಬೋದು. ನಿಮ್ದು ಯಾವುದೇ ರೀತಿಯಾದಂಥ ಯೂಟ್ಯೂಬ್ ಪ್ರಾಬ್ಲಮ್ಮು, ಬೇರೆದಲ್ಲ, ಯೂಟ್ಯೂಬ್ ಪ್ರಾಬ್ಲಮನ್ನು ನೀವು ಅವ್ರ ಕಡೆಯಿಂದ ಸಾಲ್ವ್ ಮಾಡ್ಕೋರಿ ಅಂತ ನಾನು ಹೇಳ್ತೀನಿ. ಆದರೆ ಈಗ ನನ್ನ ಯಾವುದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ, ಸರ್ನ ಪರಿಚಯ ಮಾಡ್ಕೊಡೋದು ಒಂದು. ಯಾಕಂದ್ರೆ ಈ ಖುಷಿನ ನಾನು ನಿಮ್ಮ ಜೊತೆ ಹೆಂಗೆ ಹಂಚ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಂದು ಇವತ್ತಿಗೆ $100 ಕಂಪ್ಲೀಟ್ ಆಗೈತೆ ಫ್ರೆಂಡ್ಸ್. ಇದಕ್ಕೋಸ್ಕರ ನಾವು ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ, ಎಷ್ಟೆಲ್ಲ ಪರಿಶ್ರಮ ಇರ್ತದೆ ನಮಗೆ ಇದರಿಂದ ಅಂತ ಹೇಳಂದ್ರೆ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಗೊತ್ತು, ಯೂಟ್ಯೂಬ್ ಚಾನಲನ್ನು ನಡೆಸ್ಕೊಂಡು ಹೋಗೋರಿಗೆ ಗೊತ್ತಿರ್ತೈತಿ. ಇವತ್ತಿನ ದಿನ ನಾನು $100 ಕಂಪ್ಲೀಟ್ ಆಗೈತೆ ಅಂತ ಹೇಳಂದು ನಿಮ್ಮ ಎದುರಿಗೆ ಹೇಳೋಕೆ ನನಗೆ ಭಾಳ ಖುಷಿ ಆಗೈತಿ. ಯಾಕಂತ ಅಂದ್ರೆ ಇದಕ್ಕೆಲ್ಲ ಕಾರಣನೇ ನೀವು. ನಾನು ಇಲ್ಲಿವರೆಗೂ ನನಗೆ ನನ್ನ ವ್ಯೂವರ್ಸ್ ನನಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಂಗೆ ವಿಡಿಯೋ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ. ಈ ಸಪೋರ್ಟಿಂದ, ಈ ಒಂದು ಪ್ರೋತ್ಸಾಹದಿಂದ ನಾನು ಇಲ್ಲಿವರೆಗೂ ಬರೋಕೆ ನನಗೆ ಹೆಲ್ಪ್ ಆಯಿತು. ಹಾಗಾಗಿ ದಯವಿಟ್ಟು ಇನ್ನು ಮುಂದೇನೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರಲಿ. ಇನ್ನೂ ನಾನು ಎತ್ತರಕ್ಕೆ ಬೆಳೆಯೋಷ್ಟು ನನಗೆ ಶಕ್ತಿ ಸಾಮರ್ಥ್ಯವನ್ನು ದೇವರು ಕೊಡಲಿ, ಹಂಗೆ ನೀವು ಕೊಡಬೇಕು. ಯಾಕಂದ್ರೆ ನೀವೆಲ್ಲರೂ ನಮ್ಮ ವಿಡಿಯೋ ನೋಡಿ ನಮಗೆ ಪ್ರೋತ್ಸಾಹ ಮಾಡಿದಾಗ ಮಾತ್ರ ನಾವು ಮುಂದೆ ಬರೋಕ್ಕೆ ಸಾಧ್ಯತೆ ಐತಿ. ದೇವರ ಆಶೀರ್ವಾದ 1 ಭಾಗ ಆದರೆ 9 ಭಾಗ ನಿಮ್ಮದು ಅಲ್ಲಿ ಬರ್ಬೇಕಾಗತ್ತೆ. ಅದಕ್ಕೋಸ್ಕರ ಎಲ್ಲರೂ ನನ್ನ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಹಂಗೆ ನಮ್ಮ ಸರ್ನ ಭೇಟಿ ಆಗೋದು ಮರಿಬೇಡ್ರಿ. ಏನೋ ಪ್ರಾಬ್ಲಮ್ ಇದ್ದರೂ ಸರ್ ಹತ್ರ ಮೀಟ್ ಆಗಿರಿ, ಅಥವಾ ಅವ್ರಿಗೆ ಮೆಸೇಜ್ ಮಾಡಿ ನಿಮ್ಮ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ಕೊರಿ ಅಂತ ಹೇಳ್ತೀನಿ. ಅವ್ರದ್ದೊಂದು ಫೋನ್ ನಂಬರನ್ನು ನಾನು ಇಲ್ಲಿ ಹಾಕಿದ್ದೀನಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊರಿ ಅಂತ ಹೇಳ್ತೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ.
ಏನು ಅನ್ನಿಸ್ತು ಅಂತ ಹೇಳೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಆದಷ್ಟು ಬೇಗ ನನ್ನ ಪೇಮೆಂಟು ಬರಲಿ ಅಂತ ಹೇಳೋದು ನೀವೆಲ್ಲ ಆಶೀರ್ವಾದ ಮಾಡಿರಿ ಅಂತ ಕೇಳ್ತಾ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.